ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಒಂದು SSP ಕಡೆಯಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳಾದರೆ ಇನ್ನೂ ಒಂದು ಆಗಿ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸು ಕೆಲವೊಂದು ವಿದ್ಯಾರ್ಥಿಗಳಾದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರಲಿಲ್ಲ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆಲ್ಲ ಲಾಸ್ಟ್ ಟೈಮು ಅಪ್ಲೈ ಮಾಡಬೇಕಾದ್ರೆ ಲಾಸ್ಟ್ ಡೇಟ್ ಈಸ್ ಓವರ್ ಅಂತ ಬರ್ತಿತ್ತು. ಆದರೆ ಈಗ ಗುಡ್ ನ್ಯೂಸ್ ಆದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾತ್ರ ಬಂದಿದೆ. ಇದು ಮತ್ತೆ ಟ್ರೈಬಲ್ ವೆಲ್ಫೇರು ಹಾಗೆ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ನಿಮಗೂ ಕೂಡ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ಬೋದು. ಅದು ಲಾಸ್ಟ್ ಡೇಟು ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರು ಇನ್ನೂ ಯಾರಾದರೂ ಅಪ್ಲೈ ಮಾಡಿಲ್ಲ ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ನೋಡಿ, ಇದು ಇವತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಬಂದಿರೋ ಅಫಿಷಿಯಲ್ ಸರ್ಕ್ಯುಲರು 1/4/2025. ನಿನ್ನೆಗಾದರೆ ಒಂದು ಮಾರ್ಚ್ 31ಗೆ ಒಂದು ಎಲ್ಲ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಲಾಸ್ಟ್ ಡೇಟ್ ಆದರೆ ಆಲ್ಮೋಸ್ಟ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಬಿಟ್ಟು ಎಲ್ಲ ಕ್ಲೋಸ್ ಆದರೆ ಆಗಿತ್ತು. ಬೆಳಗ್ಗೆ ಒಂದು ವಿಡಿಯೋಲ್ಲೂ ನಾನು ತಿಳಿಸ್ಕೊಟ್ಟಿದ್ದೆ. ಈಗ ನೋಡ್ಬೋದು ಫೀಸ್ ಕನ್ಸೆಷನ್ಗೆ ನಿಮಗೆ ಈಗಾಗಲೇ ಏನಾದರೂ 31/3/2025ಕ್ಕೆ ಕ್ಲೋಸ್ ಆಗಿರೋದನ್ನು ಈಗ ಎಲ್ಲ ಒಂದು UG ಹಾಗೆ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ಗೆ ಇಲ್ಲ ಅದನ್ನು ನೋಡ್ಬೋದು. ಅರ್ಜಿ ಸಲ್ಲಿಕೆ ದಿನಾಂಕವನ್ನು ವಿಸ್ತರಿಸಲು ಮನವಿ ಮಾಡಿಕೊಂಡಿರುತ್ತಾರೆ. ಹಾಗೂ ಕೂಡ ಒಂದು ಮಧ್ಯಂತರ ತಡೆ ಕೊಟ್ಟು ಎಲ್ಲ ಕೋರ್ಸುಗಳಿಗೆ ಶುಲ್ಕ ಮರುಪಾವತಿ ಕಾರ್ಯಕ್ರಮಕ್ಕೆ ಮಾತ್ರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 31/5/2025 ವಿಸ್ತರಿಸಲಾಗಿದೆ. ಎಲ್ಲ ಕೋರ್ಸಸ್ಸು ಪ್ರೀವಿಯಸ್ ಆಗಿ ಒಂದು 31/5/2025 ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಮಾತ್ರ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಆದರೆ ಮಾಡಿದರು. ಈಗ ಅದನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಲಾಸ್ಟ್ ಡೇಟ್ನ ಮತ್ತೆ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ನೀವು ಯಾವುದೇ ಕೋರ್ಸ್ ಆಗಿರ್ಬೋದು, OBC ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬಂದರೆ ನೀವು 31/5/2025 ಆದರೆ ಮೇ 31 ಆದರೆ ಅರ್ಜಿ ಆದರೆ ಸಲ್ಲಿಸ್ಬೋದು. ಇಲ್ಲಾದರೆ ಡೇಟು ಮೆನ್ಷನ್ ಮಾಡಿದರೆ ನೋಡ್ಬೋದು. ಹಾಗೆ ಒಂದು SSP ವೆಬ್ಸೈಟಲ್ಲೂ ಮೆನ್ಷನ್ ಆದರೆ ಆಗಿದೆ. ಈಗಾಗಲೇ ಯಾರಾದರೂ ಅಪ್ಲೈ ಮಾಡಿದರೆ ವೆಯ್ಟ್ ಮಾಡಿ. ಅಮೌಂಟ್ಸು ಯಾರಿಗಾದರೂ ಬಂದಿಲ್ಲ ಅಂತ ಸುಮಾರು ವಿದ್ಯಾರ್ಥಿಗಳಾದರೆ ನಮಗೆ ಇನ್ನೂ ಅಮೌಂಟ್ಸ್ ಬಂದಿಲ್ಲ, ಮೆನ್ಷನ್ ಆಗಿಲ್ಲ ಅಂತ ಹೇಳ್ತಿದ್ರು. ಖಂಡಿತ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಲಾಸ್ಟ್ ಇಯರ್ ಎಲ್ಲ ಒಂದು ಬೇಗ ಒಂದು ಕ್ಲೋಸ್ ಆದರೆ ಮಾಡಿದರು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ PGCET ವಿದ್ಯಾರ್ಥಿಗಳಿಗೆಲ್ಲ. ಹಾಗೆ ಒಂದು ಹೈಕೋರ್ಟು ತರಾಟೆ ಆದರೆ ತಗೊಂಡಿತ್ತು ಗೌರ್ನಮೆಂಟ್ಗೆ. ಈಗ ಅದರಿಂದನೇ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಆದರೆ ಮಾಡ್ತಿದ್ದಾರೆ. ಈಗ ಹೈಕೋರ್ಟು ಇನ್ವಾಲ್ವ್ ಆಗಿರೋದ್ರಿಂದ ನಿಮಗೆ ಖಂಡಿತ ಅಮೌಂಟ್ಸ್ ಆದರೆ ಸ್ಯಾಂಕ್ಷನ್ ಆಗೇ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಫೀಸ್ ಕನ್ಸೆಷನ್ನು ಏನಾದರೂ ಅಮೌಂಟ್ ಇದೆ ಗೌರ್ನಮೆಂಟಿಗೆ ಪೇ ಮಾಡಿರೋ ನಿಮ್ಮ ಫೀಸಲ್ಲಿ 40 to 30% ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಹೆಲ್ಪ್ಲೈನ್ಸು ಇಲ್ಲೇ ಇದೆ, ನೀವು ಆದರೆ ಗಮನಿಸ್ಬೋದು. ಆ ನಂಬರ್ಸ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡ್ಬೋದು. ಹಾಗೆ ಆಫೀಸಸ್ಸು ಲಿಂಕ್ಸ್ ಆದರೆ ಅಡ್ರೆಸ್ಸು ಲಿಂಕ್ಸ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗಾದರೂ ಭೇಟಿ ನೀಡ್ಬೋದು. ಇದೇ ರೀತಿ ನಿಮಗೆ ಎಲ್ಲ ಒಂದು ಸ್ಕಾಲರ್ಶಿಪ್ಸ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್.